ಬೇರೆ ಯಾವುದೂ ಇಲ್ಲ. ನಮ್ಮ ಬೊಬ್ಬೆ ಒಮ್ಮೊಮ್ಮೆ ಹಾಗಾಗುತ್ತದೆ. ಮಾತನಾಡುವುದಕ್ಕೆ ಏನೂ ವಿಷಯ ಸಿಗದೆ ಹೋದ್ರೆ ಒಂದಷ್ಟು ಹೊತ್ತು ಬೊಬ್ಬೆ ಹೊಡೆದ್ರೆ ಏನಾದ್ರೂ ಹೊಳೆಯುತ್ತದಲ್ಲ. ನಮಗೆ ವಿಷಯ ಬೇಡ, ಬೊಬ್ಬೆ ಇದ್ರೆ ನಾವು ಬೊಬ್ಬೆಗಾಗಿಯೇ ಹುಟ್ಟಿಕೊಂಡವರು, ಬೊಬ್ಬೆಯಿಂದಲೇ ಹುಟ್ಟಿಕೊಂಡವರು. ಹೌದಾ? ನಮ್ಮನ್ನು ದೂರದಿಂದಲೇ ನೀನು ಕಂಡದ್ದು ಮಾತ್ರ ಅಲ್ಲ, ನಗೆ ಬೀರುತ್ತಾ ಇರುವೆ. ಎಲೆಯ ಮೇಲೆ ಕುಳಿತಿದ್ದಾನೆ. ಎಲೆಯ ಮೇಲೆ ಯಾರಾದ್ರೂ ಕುಳಿತುಕೊಳ್ತಾರೋ? ಎಲೆ ಮುಂದೆ ಇಟ್ಟು ಕುಳಿತುಕೊಳ್ಳುವ ಕ್ರಮ ಉಂಟು. ಇವ ಎಲೆಯ ಮೇಲೆ ಕುಳಿತಿದ್ದಾನೆ. ನೀವು ಇವನ ಎಲೆಯನ್ನು ಎಳೆದವು ಎಂದಾದ್ರೆ ಇವ ನೀರಿನಲ್ಲಿ ಗುಳುಮ. ನೀರಿನಲ್ಲಿ ಇವ ಮುಳುಗಿದಾಗ ಬರುವ ಶಬ್ದವೇ ಗುಳುಮ. ಬಹಳ ಬೇಸರದಲ್ಲಿದ್ದೆ. ಇದನ್ನು ಹೇಗೆ ಕಳೆಯುವುದು ಯೋಚಿಸುತ್ತಾ ಇದ್ದ ಹಾಗೆ ನೀವು ಕಾಣಸಿಕ್ಕಿದಿರಿ. ಬಳಿಗೆ ಬಂದವರೇ ಕೆಲವೊಂದು ಪ್ರಶ್ನೆ ಕೇಳಿದ್ದೆ. ಬೇರಲ್ಲಿ ಯಾಕೆ ಕಿರುನಗೆ? ಯಾವತ್ತೂ ಕಾಣದೇ ಇರುವ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗೆ ಹೊರಸೂಸುವುದು? ಹೇಗೆ ಬಡಪಾಯಿ ಸಂತಸವನ್ನು ಹೊರಸೂಸುವುದು ಹೇಗೆ ಅಂತ ಇವರಿಗೆ ಗೊತ್ತಿಲ್ಲ. ಹೇಗಂತ? ನಾವು ಸಂತಸವನ್ನು ಹೊರಸೂಸುವುದು ಹೇಗೆ ಗೊತ್ತಾ? ಹೇಗೆ? ಇದರ ಮುಂದೆ ಯಾರಾದರೂ ನಿಂತಾರ? ನಿಮ್ಮದ್ದೇನಿದ್ರು ಅಟ್ಟಹಾಸ, ನನ್ನದ್ದು ಸುಹಾಸ ಮಂದಹಾಸ. ನಮಗೆ ಇದುವೇ ಮಂದಹಾಸ. ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ವಾ? ನಮ್ಮನ್ನು ನೀನು ನಿಯಂತ್ರಿಸುವುದು ಬೇಡ, ಬೇರೆ ಯಾರು. ಎರಡನೇ ಪ್ರಶ್ನೆಗೆ ಉತ್ತರ ಕೊಡುವಾಗ ಬೊಬ್ಬೆ ಹಾಕಿದ್ರೆ ಕಷ್ಟ ಆಗ್ತದೆ, ಸ್ವಲ್ಪ ಬಾಯಿ ಮುಚ್ಚಿ ನಿಂತುಕೋ. ಆ ಬಳಿಕ ನೀನು ಕೇಳಿದ ಪ್ರಶ್ನೆ ತೋರು ಬೇಗ ಮೊದಲು ಕಂಡ ಬೋರ ನೆಲ್ಲಿ ಬೋದ ಭಂಡ. ನಿನಗೆ ಒಂದು ಟಪ ಅಂತ ಹೇಗೆ ಬಂಡ ಅಂತ ಟಪ ಅಂತ ಒಂದು ಏರಿಸಿದ್ರೆ ಯಾಕೋ ಬಂಡ ಅಂತ ನಿನ್ನನ್ನು ನಾನು ಕರೆದದ್ದು. ನನ್ನನ್ನ ಇಲ್ಲಿ ನೀನು ನನ್ನನ್ನು ಕರೆಯುವುದಕ್ಕಿಲ್ಲ. ಇಲ್ಲಿ ಕರೆಯಲಿಕ್ಕಿಲ್ಲ, ಬೇರೆ ಎಲ್ಲಿಯೂ ಕರೆಯಬಹುದು. ಎಲ್ಲಿಯೂ ಕರೆಯುವುದು ಬೇಡ. ಆಯ್ತಾಯ್ತು. ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಬಹಳ ಸುಲಭ, ತುಂಬಾ ಸುಲಭ. ಹೇಗೆ ಗೊತ್ತುಂಟು ನನಗೆ? ಹೇಳ. ಪ್ರಶ್ನೆಗೆ ಉತ್ತರ ನೀನು ಹೇಳು. ಬೇಗ ಗೊತ್ತಿಲ್ಲ.
ಅದು ಪ್ರಾಮಾಣಿಕವಾದ ಉತ್ತರ. ಗೊತ್ತಿಲ್ಲದನ್ನು ಇವ ಗೊತ್ತಿಲ್ಲ ಅಂತಲೇ ಹೇಳಿದೆ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ರೆ ಅದು ಆಕ್ಷೇಪವಲ್ಲ. ಪ್ರತಿಯೊಬ್ಬರು ಅವರವರನ್ನು ತಿಳಿದುಕೊಳ್ಬೇಕು. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟ? ಸಸ್ವರೂಪ ಜ್ಞಾನ ಉಂಟ ನಿನಗೆ? ಏನು ಇದ್ರೆ ಹೇಳು. ನನ್ನ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಬಗ್ಗೆ ನಿಮಗೆ ಗೊತ್ತಾದ್ರೆ ನೀವು ಎದೆ ಒಡೆದು ಸಾಯುತ್ತೀರೋ ಎನ್ನುವ ಸಂಶಯ ನನಗೆ. ಹೋಗುವ ಎದೆ ನಮಗೆಲ್ಲ. ಹೌದಾ? ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕ ನಾವು ಮೊದಲು ಒಬ್ಬನನ್ನು ಕಂಡಿದ್ದೇವೆ. ಅವನಿಗೆ 5 ಶಿರ. ನಿನಗೆ ಒಂದೇ ಶಿರ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ. ನೀನು ನಗುತ್ತಾ ಇರುವಿ. ಅವನನ್ನು ನೀನು ತೋರಿಸದೆ ಹೋದಂತಾದ್ರೆ ಅಲ್ಲಿಗೆ ಹಲ್ಲುದಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿ. ಇವೆಲ್ಲವನ್ನೂ ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೇವೆ. ಏಸುವಲಾಢ್ಯರೋ ನೀವು. ನಿಮ್ಮನ್ನು ಕಂಡ ಬಳಿಕ ಹೊಗಳಬೇಕು ಎನ್ನುವಂತಹ ಆಸೆ ನನಗೆ. ಪೂತುರೆ, ಮಝರೆ, ಮಝಪೂತುರೆ, ಇದೆಲ್ಲ ಹೊಗಳಿಕೆ ಶಬ್ದಗಳು. 3 ಶಬ್ದಗಳು. ಅಣ್ಣ, ಇಲ್ಲಿ ಪೂತುರ ಯಾರು? ನನ್ನನ್ನು ತೋರಿಸಿದ್ದು. ಮಜಾರೆ ನೀನು. ಮತ್ತೆ ಮಜಾ ಪೂತುರೆ. ನಾವು ಅವನನ್ನು ಹೊಗಳಬೇಕು. ಹೇಗೆ? ಯಾಕೆ? ನೀನು ಅಷ್ಟು ಬಡಿದ್ರು ಅವ ಪುನಃ ಎದ್ದಿದ್ದಾನಲ್ಲ, ಆದ ಕಾರಣ ಅವನನ್ನು ನಾವು ಹೊಗಳಲೇಬೇಕು. ಮಜರೆ ನಾನು, ಕೂತುರೆ ನೀನು, ಇವ ಮಜ ಬೂತ್ರೆ. ಮಜ ಬೂತ್ರೆ ಅಂತಾದ್ರೆ ತುಜೆ ಬೂತ್ರೆ. ತುಜೆ ಬೂತ್ರೆ. ಅವನ ಹೊಸ ಆವಿಷ್ಕಾರ ಇರ್ಲಿ, ಅಲ್ಲಿಗೆ ಮುಗಿಲಿಲ್ಲ. ನಿನ್ನ ಕಟಿ ಅವನ ತುಟಿ, ನಿನ್ನ ಕರಳು ಅವನ ಕರಳು, ನಿನ್ನ ನಾಡಿ ಅವನ ಮುಡಿ, ನಿನ್ನ ರಟ್ಟ ಅವನ ಹೊಟ್ಟೆ. ನಿನಗೆ ನನ್ನ ರಟ್ಟೆ ಅವನ ಅಷ್ಟು ದೊಡ್ಡ ಹೊಟ್ಟೆಯಾಗುವುದು ಹೇಗ? ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗ? ಯಾರು ಹೇಳಿದ್ದು? ನೋಡುವುದಕ್ಕೆ ಒಂದೇ ರೀತಿ ಉಂಟು ಎಂಬ ಕಾರಣದಿಂದ ನಾನು ಒಟ್ಟು ಮಾಡಿ ಹೊಗಳಿದ್ದು. ಇವಾಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? ಎಲ್ಲಿ ನೋಡಿ ಎಷ್ಟಾಯ್ತು ಹೇಳು. ಕೈದು ಬೈದು ಹೊಯ್ದು 5,000 ವರುಷಗಳು ಕಳೆದಿದೆ. 5,000 ವರ್ಷಗಳು. ಜಯ ಅಪಜಯದ ನಿರ್ಣಯ ಆದದ್ದು ಈಗ ಸ್ಪಷ್ಟ ಫಲಿತಾಂಶ. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ನೀವೇ. ಶಾಬಾಸ್. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗದ. ನಿಮಗೆ ಏನಾದ್ರೂ ಕೊಡ್ಬೇಕಲ್ಲ? ಏನೋ ಭುಜಕ್ಕೆ ಕೈ ಹಾಕ್ತಾ ಇದ್ದಿ.
ಪುನಃ ಯುದ್ಧ ಮಾಡ್ತೀಯೋ ಪುನಃ ಹಾಗಲ್ಲಾರೆ ಕೈ ಎತ್ತಿ ಕೊಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ. ನೀವಿರುವರು ಕರಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ನೀವು ಕೇಳಿದ್ದನ್ನು ತಕ್ಷಣ ಕೊಡು. ಯಾರು ಪುನೀತ ಪಾದ? ಯಾರು ನಿನ್ನದು? ಇದು ಕರ್ರಗಿನ ಪಾದ, ಪುನೀತ ಪಾದ. ಇದು ಪುನೀತ ಪಾದ ಅಲ್ವಾ? ಇದು ಪುನತ ಪಾದ. ಹೇಳಿ ಹೇಳಿ ಮುಚ್ಚುಬಾಯಿ. ಎಲ್ಲಿಯಾದ್ರೂ ಅಂತಹ ಕ್ರಮ ಉಂಟೇನು? ಸೋತವರ ಕಾಲನ್ನು ಹಿಡಿದು ಗೆದ್ದವರು ಕೇಳುವ ಪರಿಸ್ಥಿತಿ ಉಂಟಾ? ಕ್ರಮ ಉಂಟು. ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಯಾರು? ಸ್ಪರ್ಧೆಯನ್ನು ಆಯೋಜಿಸಿದವರು. ಆದ್ರೆ ಇಲ್ಲಿ ಸ್ಪರ್ಧೆ ನಡೆದದ್ದಲ್ಲ, ಯುದ್ಧ ನಡೆದದ್ದು. ಗೆದ್ದವರು ನಾವು. ಹೀಗೆ ಬದಲಾವಣೆ ಮಾಡಬಹುದು. ಗೆದ್ದಂತಹ ನಾವು ಸೋತಂತಹ ನಿನಗೆ ಕೊಡಬಹುದು. ಯಾಕೆ? ಗೆದ್ದವರು ಅಂದ್ರೆ ಅರ್ಥ ಏನು? ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ಸಾಮರ್ಥ್ಯ ಉಳ್ಳಂತಹ ನಾವು ಸಾಮರ್ಥ್ಯ ಇಲ್ಲದಂತಹ ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ಹಾಗಾದ್ರೆ ನೀವು ಕೊಡುವುದಕ್ಕೆ ಸಿದ್ಧರಿದ್ದೀರಿ. ನಿಮ್ಮಲ್ಲಿ ಕೇಳುವುದಕ್ಕೆ ನನಗೆ ವಿಶ್ವಾಸ, ನಂಬಿಕೆ ಬರ್ತಾ ಇಲ್ವಲ್ಲ? ಬರ್ಬೇಕಿದ್ರೆ ಏನು ಮಾಡಿ? ನೀವಿಬ್ಬರು ಕರತಟ್ಟಿ ಭಾಷೆ ಕೊಡಬೇಕು. ನೀನು ಏನನ್ನು ಕೇಳ್ತೀಯೋ ಅದನ್ನು ನಾವೀರುವರು ಕೊಡ್ತೇವೆ. ನನ್ನ ಕೈಯೊಳಗೆ ಸಿಲುಕಿದ್ದೀರಿ, ಬೀಸಿದಂತಹ ಬಲೆಯೊಳಗೆ ಸಿಕ್ಕಿ ಕೊಡ್ತೇನೆ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ನಾನು ತಲೆ ಬಿಸಿಯಲ್ಲಿದ್ದೇನೆ, ನೀನು ಲೆಕ್ಕಾಚಾರ ಮಾಡ್ತಾ ಇದ್ದೆ. ನಾನು ಲೆಕ್ಕ ಮಾಡುವುದಲ್ಲ, ನಾನು ಅಳುವೆ. ನೀನು ಯಾಕೆ ಅಳುವೆ? ಅಳುವೆ? ನೀನು ಯಾಕೆ ಅಳುವೆ? ಅಣ್ಣ ಯಾಕೆ ಅಳುವೆ? ಜಾಣತನದಲ್ಲಿ ವಂಚಿಸಿದ್ರಲ್ಲ. ಮೊದಲಾಗಿ ಭಾಷೆಯನ್ನು ಪಡ್ಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನಮ್ಮ ಪ್ರಾಣ ಕೊಡುವುದಕ್ಕೆ ತಮ್ಮ ಅಣ್ಣ, ನನಗೆ ಪ್ರಾಣ ಕೊಡುವುದಕ್ಕೆ ಮನಸ್ಸಿಲ್ಲ. ಹೌದಾ? ನನಗೆ ಇನ್ನು ಕೆಲವು ದಿನ ಬೇಡ. ಒಂದು 50 ವರ್ಷ ಬದುಕಬೇಕು ಅಂತ ಆಸೆ. ಒಂದು 10 ಹೆಚ್ಚಿರ್ಲಿ, 60 ಇರ್ಲಿ. ನೀರುಂಟಲ್ಲ, ನೀರಿನಲ್ಲಿ ಹೇಗಾದ್ರೂ ಇರ್ಲಿ. ಅಣ್ಣ, ನಿನಗೆ 60 ವರ್ಷ ಬದುಕಬೇಕು ಅಂತ ಮನಸ್ಸು. ಹೌದು. ನಿನ್ನ ತಮ್ಮ ನಾನು, ನನಗೆ ಒಂದು 90 ವರ್ಷ ಬದುಕಬೇಕು ಅಂತ ಮನಸ್ಸು. ಹಾಗಾಗಿ ಇಬ್ಬರು ಮೊದಲು ನೀನು ಪ್ರಾಣವನ್ನು ಕೊಡು. ಯಾಕೆ? ಮೊದಲು ನಾನೇ ಕೊಡಬೇಕು ಅಂತ ಹೇಳು. ನಿನಗೆ ಕೊಡುವುದಕ್ಕಾಗುವುದು. ನಿನಗೆ 60 ವರ್ಷ ಅಲ್ಲ ಬದುಕಿಗೆ ಮನಸ್ಸು. ಹೌದು. ಹಾಗಾಗಿ ಮೊದಲು ನೀನು ಕೊಡು. ಹಿರಿಯರಿಗೆ ಕಿರಿಯರು ಗೌರವ ಕೊಡಬೇಕು, ಅದು ಹೌದು ಅಲ್ವಾ? ಹಿರಿಯರಿಗೆ ಗೌರವ ಕೊಡುವುದು ಸಂಸ್ಕಾರ. ಹಿರಿಯರಿಗೆ ಕಿರಿಯರು ಗೌರವ ಕೊಟ್ಟರು ಎಂದಾದರೆ ಅವರಿಗೆ ಭವ್ಯ ಭವಿಷ್ಯ ನಿರ್ಮಾಣ ಆಗ್ತದೆ. ಹೌದಾ? ಆದ ಕಾರಣ ಈ ಹಿರಿಯರಿಗೋಸ್ಕರ ಹಿರಿಯನಾದಂತಹ ನೀನು ಪ್ರಾಣವನ್ನು ಬಿಟ್ಟುಕೊಡು. ಅಣ್ಣ, ನಾನು ಪ್ರಾಣ ಕೊಟ್ಟರೆ ನನಗೆ ಭವಿಷ್ಯ ಎಂತದ್ದು? ಕರ್ಮದ ಭವಿಷ್ಯ. ಬಹುಶಃ ನಿನಗೆ ಸತ್ತ ಮೇಲೆ ಭವಿಷ್ಯ ಅಂತ ಇಡ್ತೇನೆ. ಈಗ ನೀನು ಪ್ರಾಣ ಕೊಡಬೇಕೆಂದ್ರೆ ಕೇಳಿದ ನಾವ್ ಯಾಕೆ ಯೋಚನೆ ಮಾಡೋದು? ಪ್ರಾಣವನ್ನು ಕೊಟ್ಟು ಬಿಡುವ. ನಮ್ಮ ಶರೀರ ಉಳಿದ್ರೆ ಸಾಕು. ಎಲ್ಲಿಟ್ಟು ಪ್ರಾಣ? ನೋಡು, ನಾನೀಗ ಎಳೆದು ಕೊಡುವ ಚಂದ ನೋಡು. ಪ್ರಾಣ ಹುಡುಕುತ್ತೇನೆ. ಸಿಕ್ಕಿದ? ಅದು ಎಲ್ಲಿಂಟು? ಸ್ವಲ್ಪ ಕೆಳಗೆಲ್ಲ ಹುಡುಕು. ಇಲ್ಲ, ಪ್ರಾಣ ಕೊಟ್ರೆ ಮತ್ತೆ ಶರೀರವೇ ಇಲ್ಲ. ಅಣ್ಣ, ಕೂಡದು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ಅದನ್ನು ನಾನು ನೋಡಲಾರೆ. ಈಗ ಏನು ಮಾಡುವುದು? ನೋಡಿ ಸಹಿಸಲಾರೆ. ಏನು ಮಾಡುವುದು? ನಿನಗೊಂದು ಉಪಾಯವನ್ನು ನಾನು ಹೇಳುವೆ. ಹೇಳು. ಹೀಗೆ ಬಾ. ತಮ್ಮ, ನನಗೆ ಕುಳಿತರೆ ಹೇಳುವುದಕ್ಕಾಗುವುದಿಲ್ಲ. ನಿನಗೆ ಹೇಳುವುದಕ್ಕಾಗುವುದಿಲ್ಲ.
60 ವರ್ಷ ಬದುಕಲಿಕ್ಕೆ ಮನಸ್ಸುಂಟಲ್ಲ. ಆಸೆ ಅಲ್ವೋ? ಯಾಗಿರಬಾರ್ದು ಆಸೆ? ಶಾಬಾಸ್ ಶಾಬಾಸ್, ಕೇಳು ಕೊಡಿ. ಎಲ್ಲ ಕೊಡುತ್ತೇವೆ. ಆದ್ರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ? ಕಾಣ್ತಾ ಇರುವ ಜಲದಿಗೆ ನಮ್ಮ ದೇಹದ ಒಂದು ಬಿಂದು ನೀರು ನಮ್ಮ ದೇಹಕ್ಕೆ ಸೋಂಕದ ದರಜೆ ಪ್ರಾಣವನ್ನು ಪಡೆ. ತೆಗೆಯುವುದಿದ್ರೆ ತೆಗಿ, ನೀರಿಲ್ಲದೆ ತೆಗಿಬೇಕು. ಎಲ್ಲರೂ ಬಯಸುವುದು ಸಾಯುವ ಕಾಲದಲ್ಲಿ ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ಸಾಯುವಾಗ ನೀರು ಬೇಡ. ನಮಗೆ ಬೇಡ. ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪನಾಗುತ್ತೇನೆ. ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿಯೇ ನಾವು ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ದಿವ್ಯ ವಿಶ್ವರೂಪವನ್ನು ಕಂಡಾಕ್ಷಣ ಸತ್ಯ ದರ್ಶನವಾಗಿದೆ. ನೀನು ಯಾರು, ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯೂ ನೀನೇ, ಮಾಯಾವಿಯೂ ನೀನೇ, ಮಾಯಾ ವಿನೋದನು ನೀನೇ. ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಈಯುವವನು ನೀನೇ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅವಾಚ್ಯ ಶಬ್ದಗಳಿಂದ ಬೈದೆವು, ಭಂಗಿಸುವಂತಹ ಪ್ರಯತ್ನವನ್ನು ಮಾಡಿದೆವು. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಹೊರೆಯಬೇಕು. ಶ್ರೀನಾರಾಯಣ ಶಯನ ನಾರಾಯಣ ನೀರಜದಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನಿನ್ನ ವಿರಾಟ್ ವಿಶ್ವರೂಪವನ್ನು ಕಂಡ ಮೇಲೆ ಬದುಕುವ ಆಸನವಾಗಿಲ್ಲ, ಇದ್ದರೂ ನೀನು ಬಿಡಲಾರೆ ಎನ್ನುವಂತಹ ಸತ್ಯಾಂಶವನ್ನು ನಾವು ಅರಿತುಕೊಂಡಿದ್ದೇವೆ. ಆದರೆ ಹೃದಯಾಂತರಾಳದಲ್ಲಿ ಒಂದು ಆಸೆ ಉಂಟು ಸ್ವಾಮಿ. ಸೂರ್ಯ ಚಂದ್ರರಿರುವನ್ನೆಗ ನಮ್ಮ ಯಶೋಗಾಥೆ ಶಾಶ್ವತವಾಗಿ ಉಳಿಯಬೇಕು, ಅನುಗ್ರಹಿಸು ಪ್ರಭು. ಅಭಯವನ್ನು ಕರುಣಿಸಿದವನಿದ್ದೇನೆ. ನನ್ನದೇ ಕರುಣ ಕಿಲ್ಬಿಷನಿಂದ ಕಾಣಿಸಿಕೊಂಡವರು ನೀವು ನನ್ನ ಮಕ್ಕಳು. ನಿಮ್ಮ ಹೆಸರನ್ನು ಸ್ಥಾಯಿಯಾಗಿಸುವುದು ತಂದೆಯಾಗಿ ನನಗೆ ಕರ್ತವ್ಯವೂ ಹೌದು. ಏನು ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನಾನ್ನಿಸುವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನಿರಿಸಿ ಬ್ರಹ್ಮದೇವನ ಸೃಷ್ಟಿ ಕಾರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ನಿಮ್ಮ ಅಪೇಕ್ಷೆ ದೇಹಕ್ಕೆ ಬಿಂದು ನೀರು ಸೋಕದ ಹಾಗೆ ಪ್ರಾಣವನ್ನು ಕಸಿದುಕೊಳ್ಳಬೇಕು. ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ ನಿಮ್ಮಿರುವರ ಪ್ರಾಣವನ್ನು ಹೀರಿಕೊಡುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ.